ಸ್ವಲ್ಪ ಕೇರ್ಫುಲ್ಲಾಗಿರಿ, ಸ್ಕ್ಯಾಮ್ ಮಾಡ್ತಾರೆ. ಇಟ್ಸ್ ನಾಟ್ ಸೇಫ್ ಆ್ಯಸ್ ಲದಾಖ್. ಅವ್ರದ್ದೇ ರೋಡು, ಅವ್ರದ್ದೇ ರೂಲು. ಶಿಪ್ ಮಾಡೋದ ಪುಂಬನ್ನು ಅಥವಾ ಓಡಿಸ್ಕೊಂಡು ಹೋಗೋದ ನೋಡಬೇಕು. ಇನ್ನೇ ಕಾರ್ಗಿಲಲ್ಲಿ ಬಂದು ಸ್ಟೇ ಆಗಿದ್ವಿ, ಪಾಪಸ್ ಪ್ಯಾಲೇಸ್ ಅಂತೆ. ಇವಾಗ ಶ್ರೀನಗರ್ ಹೋಗ್ತಾಯಿದ್ದೀವಿ. ಇನ್ ಬಿಟ್ವೀನ್ ಈಗ ಪುಂಬಂದು ಬ್ರೇಕ್ ಪ್ಯಾಡ್ ಚೇಂಜ್ ಮಾಡಿಸ್ಬೇಕು. ರಿಯರ್ ಬ್ರೇಕ್ ಪ್ಯಾಡ್ಸ್ ಹೋಗಿಬಿಟ್ಟಿದೆ ಆಲ್ಮೋಸ್ಟ್. ಮಿಡ್ಲಲ್ಲಿ ಒಂದು ಫೀರ್ಕಿ ಗಲಿ ಅಂತ ಇದೆ. ಇಫ್ ಇಟ್ ಈಸ್ ಸೇಫ್, ಮತ್ತು ರೀಸೆಂಟಾಗಿ ಸ್ನೋಫಾಲ್ ಆಗಿದೆ ಅಂತೆ. ಸೇಫ್ ಇದ್ದರೆ ಹೋಗ್ತೀವಿ, ಇಲ್ಲಾಂದರೆ ಡೈರೆಕ್ಟ್ ಶ್ರೀನಗರ್ ಹೋಗಿ ಅಲ್ಲಿಂದ ಮಿಡ್ಲಲ್ಲಿ ನಮ್ಗೆ ಸಿಗೋದು ಒಂದು ದ್ರಾಸಲ್ಲಿ ಕಾರ್ಗಿಲ್ ಏನು ವಾರ್ ಮೆಮೋರಿಯಲ್, ನಂತರ ಸೋನ್ಮರ್ಗ್ ಸಿಗುತ್ತೆ, ಜುಜಿಲಾ ಪಾಸ್ ಸಿಗುತ್ತೆ, ಪ್ಲಸ್ 0 ಪಾಯಿಂಟ್ ಸಿಗುತ್ತೆ. ಇಲ್ಲೊಂದು ಪೆಟ್ರೋಲ್ ಬಂಕ್ ಇದೆ ಕಾರ್ಗಿಲಲ್ಲಿ. ಇಲ್ಲಿಂದ ಮತ್ತೆ ಆಲ್ಮೋಸ್ಟ್ ಎಲ್ಲ ಕಡೆ ಸಿಗುತ್ತೆ ಪೆಟ್ರೋಲ್ ಬಂಕ್, ನೋ ಇಶ್ಯೂ. ಓಕೆ, ಹಿಂಗಿದೆ ಟ್ರಾಫಿಕ್ಕು. ಬೆಳಿಗ್ಗೆ ಸ್ಕೂಲ್ ಬಸ್ಸು ಅದು ಇದು ಅಂದ್ಕೊಂಡು. ಇಲ್ಲಿ J&K ಬ್ಯಾಂಕ್ ಫೇಮಸ್. UPI, ATM ಎಲ್ಲ ಅವರದ್ದೇ. ಐ ಥಿಂಕ್ ಫಸ್ಟ್ ಸಿಟಿ ಒಳಗೆ ಎಂಟರ್ ಆಗಿದ್ದು. ಏನಿದು ಗಲ್ಲಿ ನೈಟೆಲ್ಲ ಬಂದರೆ ತುಂಬ ಭಯ ಆಗುತ್ತೆ, ಹಂಗಿದೆ. ಡೇ ಎಲ್ಲ ಓಕೆ. ಇದೆಲ್ಲ ಒಂಥರ ಸೆನ್ಸಿಟಿವ್ ಏರಿಯಾನೇ ಶ್ರೀನಗರ್, ಕಾರ್ಗಿಲ್. ಇಟ್ಸ್ ನಾಟ್ ಸೇಫ್ ಆ್ಯಸ್ ಲದಾಖ್. ಅಲ್ಲಲ್ಲ, ಸ್ಟ್ರೈಟ್ ರೈಟಿ ಬ್ರಿಡ್ಜ್ ಆತ ಇತ್ತು ಇಷ್ಟಲ್ಲ, ಇನ್ನು ಇಲ್ಲ, ಸ್ಟ್ರೈಟ್ ಐತೆ. ಮ್ಯಾಪ ಸ್ಟ್ರೈಟೇ ತೋರಿಸ್ತದೆ. ಯಾವುದು ಇದು? ಇಂಡಸ್ ರಿವರ್ ಯಾವುದು ಇಷ್ಟು ಫೋರ್ಸಲ್ಲಿ ಹರಿತಾ ಇತ್ತು? ತುಂಬ ಫೋರ್ಸ್ ಇದೆ ನದಿ. ಕಾರ್ಗಿಲಿಂದ ಮುಂದೆ ಆಲ್ಮೋಸ್ಟ್ ಇದೇ ಥರ ಗ್ರೀನ್ ವ್ಯಾಲಿ ಸಿಗುತ್ತೆ. ನಂತರ ಸೋನ್ಮಾರ್ಗಲ್ಲಿ ನಮಗೆ ಮೇಯ್ನ್ ಕಾಶ್ಮೀರ್ ಪ್ಲೇನ್ ಸ್ಟಾರ್ಟ್ ಆಗುತ್ತೆ. ಅಲ್ಲೂ ಇದೇ ಥರ ಇರುತ್ತೆ ಆಲ್ಮೋಸ್ಟ್. ಗ್ರೀನ್ ವ್ಯಾಲಿ, ಅದರಲ್ಲಿ ಈ ಥರ ಮನೆ ಎಲ್ಲ ಕಟ್ಕೊಂಡಿರ್ತಾರೆ, ಚೆನ್ನಾಗಿರುತ್ತೆ. ಇವನ್ ಫಿರ್ಕಿಗಲಿ ಆಲ್ಮೋಸ್ಟ್ ಸೇಮ್ ಕಾನ್ಸೆಪ್ಟ್ ಎಲ್ಲ ಇರೋದು. ಓ, ಇದು ದ್ರಾಸ್ ನದಿ, ನೈಸ್. ಆ್ಯಂಡ್ ಒನ್ ಮೋರ್ ಥಿಂಗ್, ಇಲ್ಲಿ ಜಿಯೋ ಪೋಸ್ಟ್ ಪೇಡ್ ವರ್ಕ್ ಆಗುತ್ತೆ. ಆಲ್ಮೋಸ್ಟ್ ಕಾರ್ಗಿಲಲ್ಲಿ 5G ಬರ್ತಾ ಇತ್ತು, ಬಟ್ ಸ್ಪೀಡ್ ಅಷ್ಟೊಂದೇನಿಲ್ಲ, ಬಟ್ ವರ್ಕ್ ಆಗುತ್ತೆ. ಏರ್ಟೆಲ್ ಪೋಸ್ಟ್ ಪೇಡ್ ಗೊತ್ತಿಲ್ಲ. ನಾವು ಕಾಶ್ಮೀರ್ ಆಲ್ಮೋಸ್ಟ್ ಕಾರ್ಗಿಲ್ ಎಂಟ್ರ್ ಆಗ್ತಿದ್ದಾಗೆ ಪೋಸ್ಟ್ ಪೇಡ್ ಆ್ಯಕ್ಟಿವೇಟ್ ಆಗುತ್ತೆ. ಅಂದರೆ ಪೋಸ್ಟ್ ಪೇಡಲ್ಲಿ ನೆಟ್ವರ್ಕ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಪ್ರೀಪೇಡ್ ಹೋಗುತ್ತೆ. ಸೊ ಇವಾಗ ಒಂದು ಸ್ವಲ್ಪ ನೆಟ್ವರ್ಕ್ ಇದೆ, 4G. ಇದೇ ಕಾಶ್ಮೀರ ಅಲ್ಟಿಮೇಟ್. ಕಾಶ್ಮೀರಕ್ಕೆ ಒಂದು ಸಲ ಟೂರ್ಗೆ ಬರಬೇಕು ಹಾಗಿದೆ. ಒಂದೊಂದು ವ್ಯಾಲಿ ಮಧ್ಯೆ ಒಂದೊಂದು ವಿಲೇಜ್, ನೈಸ್. ಇರೋ ಜಾಗನೇ ಪ್ರಾಪರಾಗಿ ಯುಟಿಲೈಸ್ ಮಾಡ್ಕೊತಾರೆ. ಏನಿದು ಟ್ರೀ ಗೊತ್ತಿಲ್ಲ, ಆ್ಯಪಲ್ ಟ್ರೀ ಅಲ್ಲ ಹ್ಯಾಂಗು, ಬಟ್ ರೋಡ್ ಸೈಡ್ ಫುಲ್ಲು ಬೆಳೆಸಿದ್ದಾರೆ ಎಲ್ಲಿ ನೋಡಿದರು. ಕಾರ್ಗಿಲ್ ವಾರ್ ಮೆಮೋರಿಯಲ್. ಸ್ವಲ್ಪ ಈಚೆ ಹೋಗ್ತೀಯಾ? ವಿಜಯ್ ಪತ್ ಅಂತಾನೂ ಕರೀತಾರಲ್ಲ ಇದನ್ನ. ಬ್ಯಾಗಿ ರೆಸ್ಟೋರೆಂಟಲ್ಲಿ ಇಟ್ಟೋಗಿದ್ವಿ ನಾವು. ಕಾರ್ಗಿಲ್ ಬಂದುಬಿಟ್ಟು ಮ್ಯಾಗ್ನೆಟಿಕ್ ಇಲ್ಲಿ ಹುಡುಕ್ತಾ ಇದ್ದೀವಿ. ಮ್ಯಾಗ್ನೆಟಿಕ್ ಇಲ್ಲು ಲೇಯಲ್ಲೇ ಇದೆ. ಮ್ಯಾಗ್ನೆಟಿಕ್ ಇಲ್ಲಿಂದ 3 ಸಲ ಹೋಗಿದ್ದೀವಿ ಅದೇ ರೋಡಲ್ಲಿ, ಒಂದ್ಸಲ ನೋಡಿಲ್ಲ, ಬೋರ್ಡು ಚೆಕ್ಕು ಮಾಡಿಲ್ಲ. ಇಲ್ಲಿ ಬಂದರೆ ಲಗೇಜ್ ಏನಾದರೂ ಇಲ್ಲಿ ಡಾಬಾದಲ್ಲಿ ಇಟ್ಟೋಗಿ, ಪಾರ್ಕಿಂಗ್ ಅಷ್ಟೊಂದು ಸೇಫ್ ಇಲ್ಲ.
ಸೊ ನೋಡ್ಕೊಂಡು ಬಂದು ತಗೊಂಡೋಗಿ ಇವಾಗ ಮತ್ತೆ ಮುಂದೆ ಶ್ರೀನಗರ ಕಡೆ ಹೀಗೆ ಇನ್ನು ಜಮ್ಮು ಆ್ಯಂಡ್ ಕಾಶ್ಮೀರ್ ವಿಲೇಜ್ ಎಲ್ಲ ಹೀಗೆ ಕಾಣುತ್ತೆ. ಗ್ರೀನ್ ಸುತ್ತ ಸ್ನೋ ಮೌಂಟೇನ್. ಆಲ್ಮೋಸ್ಟ್ ಶ್ರೀನಗರ ತನಕ ಹಿಂಗೆ ಇರ್ಬೋದು ಅನ್ಕೊತೀನಿ. ಎಲ್ಲ ಸಿಟಿ ಎಲ್ಲ ಸ್ಮಾಲ್ ಗಲ್ಲಿ ರೋಡ್ ಬ್ಯುಸಿ ಇರುತ್ತೆ. ಐ ಥಿಂಕ್ ಇದು ಸ್ಟಿಲ್ ರಾಸ್ ರಿವರೇ ಅನ್ಕೊತೆ, ಕನ್ಫರ್ಮ್ ಇಲ್ಲ. ಬಿಸ್ಲಲ್ಲಿ ಮ್ಯಾಪಲ್ಲಿ ಕಾಣಿಸ್ತಾನೂ ಇಲ್ಲ, ಮೋಸ್ಟ್ ಪ್ರಾಬಬ್ಲಿ. ಇಲ್ಲೇನು ಮಾಡ್ತಾವ್ರೆ ಕ್ಯಾಂಪಿಂಗ. ಪಂಡ್ರಾಸ್ ವಿಲೇಜ್. ಎಂತಾಯ್ತು ಅವನಿಗೆ? ಬ್ರಿಡ್ಜ್ ಆಡುತ್ತಿರುವ ಕುರಿಗಳು, ಅದ್ರ ಮಧ್ಯೆ ಒಂದು ಕತ್ತೆ. ತುಂಬ ಅಲ್ಲ ಇದು, ಆಡು ಕುರಿ, ಅದ್ರ ಮಧ್ಯೆ ಒಂದು ಕತ್ತೆ ಉಂಟು ನೋಡ. ನಮಸ್ಕಾರ ಸರ್, ಹೆಂಗಿದ್ದೀರಾ? ಕುದುರೆ ಕತ್ತೆ, ಕುದುರೆ. ಕರ್ಗಿಲಿಂದ ಶ್ರೀನಗರ್ ಮಧ್ಯ ರೋಡ್ ಈ ಥರ ಪ್ಯಾಚಸ್ ಇದೆ. ಲೇಯಿಂದ ಕರ್ಗಿಲ್ ತನಕ ಮಾತ್ರ ಸ್ಮೂತ್ ರೋಡ್ ಇರೋದು. ಮಿಡಲ್ ಎಲ್ಲಿ ತನಕ ಇದೆ ಗೊತ್ತಿಲ್ಲ, ಇದು ಅಂಡರ್ ಕನ್ಸ್ಟ್ರಕ್ಷನ್. ಬ್ಲಾಕ್ ಆಗಿದೆಯಾ, ನಿಲ್ಸ್ಕೋಬೇಕಾ? ಬಾ. ರಿಪೇರ್ ಮಾಡೋದು ಈಸಿ ಅಂದ್ಕೊಂಡು ಓಲೋ ಬ್ಲಾಕ್ ರೋಡ್ ಮಾಡ್ತಾರೆ. ಎಲ್ಲೋಯ್ತು ಅದಿಷ್ಟು ಪ್ಲೇಸಲ್ಲಿ ಮಾತ್ರ ಓಲೋ ಬ್ಲಾಕ್ ತಂದು ಹಾಕ್ರಾಯ್ತಲ್ಲ. ಬಟ್ ಈ ರೋಡು ಕಾರ್ಗೇನೋ ಓಕೆ ಅನ್ಬೋದು, ಬಟ್ ಬೈಕಿಗಲ್ಲ. ನೈಸ್ ಕಾಣುತ್ತೆ, ಬಟ್ ಇದೇ ಥರ ವೈಬ್ರೇಷನ್, ಇಡೀ ಬಾಡಿ ವೈಬ್ರೇಟ್ ಅದು. ಮೇಲ್ಗಡೆ JCB ವರ್ಕ್ ಮಾಡ್ತಾಯಿದ್ರು, ಕಲ್ಲು ಬೀಳುತ್ತಂತ ಅಲ್ಲಿ ಮಾಡ್ತಾಯಿದ್ರು. ಹಂಗಾಗಿ ರೋಜಿಲಾ ಪಾಸ್ ಬೋರ್ಡ್ ಏನು ಸ್ಪೆಸಿಫಿಕ್ ಹಿಂದ್ಗಡೆ ಇತ್ತಲ್ಲ, ಅದೇ ಅನಿಸುತ್ತೆ. 11,000 ಫೀಟ್ ಏನೋ ರೋಜಿಲಾ ಪಾಸು. ಹೆವಿ ಜನ ಇದ್ದರು. ಇವರೆಲ್ಲ ಇನ್ನೂ ಹೋಗ್ಬೇಕಷ್ಟೇ ನಮ್ಮದು ಮುಂದಿನ ಪಾಸ್ಗೆ. ದ ಫಸ್ಟ್ ಪಾಸ್ ಆ್ಯಂಡ್ ಫಾರ್ ಅಸ್ ಇಟ್ಸ್ ಅ ಲಾಸ್ಟ್ ಪಾಸ್. ಕೆಳಗಡೆ ವ್ಯೂ ಮಸ್ತಿತ್ತು. ಜಿಪ್ ಲೈನಿಂಗ್ ಹಾಕೋಕೆ ಇಲ್ಲಿಂದ ಕೆಳಗೆ. ಅಟ್ಲೀಸ್ಟ್ ಆ ಕಡೆ ಮನಾಲಿಯಿಂದ ಬರಬೇಕಾದ್ರೆ ಆಫ್ ರೋಡ್ ಆದರೂ ಪರವಾಗಿಲ್ಲ. ಮಿಡಲ್ ಆಫ್ ರೋಡ್ ಪ್ಯಾಚ್. ಇದು ಹೋಲ್ ರೋಡೇ ಈ ಥರ ಇಲ್ಲ. ಪಾಪ ಅವ್ರದ್ದು ಒಂದು ಇದಿತ್ತು. ಮತ್ತು ಟಾರ್ ರೋಡ್ ಹಾಕ್ತಾ ಇಕೊಂಡ್ರೆ ಇಲ್ಲಿ ಹೋಗ್ತಾ ಇಕೊಂಡ್ರೆ ಮಾಡೋದು ಹೆಂಗೆ? ಮತ್ತು ರೋಡ್ ಕನ್ಸ್ಟ್ರಕ್ಷನ್ ಇನ್ನೆಷ್ಟು ಕಡೆ ಇದೆ ಗೊತ್ತಿಲ್ಲ. ಹಾವು ಥರ ನೂಡಲ್ ಥರ ಇದೆ ಮುಂದೆ ರೋಡ್ ಉದ್ದ. ಫೈನಲಿ ಮುಗೀತು ಓಲೋ ಬ್ಲಾಕ್ ರೋಡ್. ವ್ಯಾಲಿ ಏನು ಸಖತ್ತಾಗಿದೆ. ಹೆಂಗಿದೆ ಅಂದರೆ ಬ್ಯೂಟಿಫುಲ್. ಸಖತ್ತಾಗಿದೆ ಗ್ರೀನ್ ವ್ಯಾಲಿ. ಐ ಥಿಂಕ್ ಮೇಲ್ಗಡೆ ಫ್ಲೈಓವರ್ ಇನ್ನೂ ಅಂಡರ್ ಕನ್ಸ್ಟ್ರಕ್ಷನ್ ಅಂದ್ಕೊತೀನಿ. ಆದಮೇಲೆ ಹಿಂಗೆ ಸುತ್ತ ಹಾಕೊಂಡು ಬರೋ ಅವಶ್ಯಕತೆ ಇರಲ್ಲ, ಸುಯ್ ಅಂತ ಹೋಗ್ಬಿಡ್ಬೋದು. ವಾವ್. ಎಕ್ಸ್ಟ್ರಾ ಲೀವ್ ಏನಾದರೂ ಇದ್ದಿದ್ರೆ ಪಕ್ಕ ಸೋನ್ಮಾರ್ಗಲ್ಲಿ ಕೂತ್ಕೋಬೋದಿತ್ತು.
ಇದು ಸೋನ್ಮಾರ್ಗ್ ಮಸ್ತಾಗಿದೆ. ಬಿಸಿಲು ಸ್ವಲ್ಪ ಜಾಸ್ತಿ ಆಯಿತು, ಬಟ್ ಅಲ್ಟಿಮೇಟ್ ಇದೆ ವ್ಯೂ, ಸಖತ್ತಾಗಿದೆ. ಬಂದರೆ ಇಲ್ಲೊಂದು ರೌಂಡ್ ಹಾಕೋಗಿ. ಹಿಂಗಿದೆ ಸೋನ್ಮಾರ್ಗ್. ಸ್ಟ್ರೈಟ್ ಅಂತ ತೋರಿಸ್ತಾ ಇತ್ತಪ್ಪ ಮರ, ಮೇಲೆ ಅನ್ಸುತ್ತೆ. ಮೇಲ ಕೆಳಗೆ ಯಾವುದಂತ ಗೊತ್ತಿಲ್ಲ. ಕೆಳಗೋಗಿ ಕಾಂಬ. ಸೀನ್ ಮಾತ್ರ ಅಲ್ಟಿಮೇಟ್. ಹೆಂಗಿದೆ ಅಂದರೆ ಸೀನು, ಕ್ಯಾಮ್ರಾ ಆಫ್ ಮಾಡೋಕ್ಕೆ ಮನಸ್ಸಾಗ್ತಾ ಇಲ್ಲ ನನಗೆ. ಹಿಂದೆನೇ ತೆಗಿಬೇಕು, ಹಾಕ್ಕೋಬೇಕಿತ್ತು ಕ್ಯಾಮ್ರಾ. ಅಲ್ಟಿಮೇಟ್ ಆಗಿದೆ ಸೀನ್. ವಾವ್, ಹೆಂಗಿತ್ತಲ್ಲ ಸೀನ್. ಹಾಕಲ್ ದೊಡ್ಡ ಕಲ್. ಸೋನ್ಮಾರ್ಗ್ ಬಂದರೆ ಮಿಸ್ ಮಾಡಬೇಡಿ. ಸೋನ್ಮಾರ್ಗಲ್ಲಿ ಇನ್ನೂ ಒಳಗಡೆ ಜಾಗ ಇರ್ಬೋದು, ಫೈನ್ ಟ್ರೀಸ್ ಮಿಡ್ಲಲ್ಲೆಲ್ಲ, ಗೊತ್ತಿಲ್ಲ. ಇದನ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಅಂತಲೇ ಒಂದಿನ ಬರಬೇಕು, ಹಂಗಿದೆ. ಕ್ಯಾಮ್ರಾ ಆಫ್ ಮಾಡೋಕ್ಕೆ ಮನಸ್ಸಿಲ್ಲ, ಬಟ್ ಸ್ಟೋರೇಜ್ ಇಲ್ಲ, ಬ್ಯಾಟ್ರಿ ಇಲ್ಲ. ನಾವೀಗ ಬಂದು ಯಾವ್ದು ಗೊತ್ತಾ ರಿವರ್? ಸಿಂಧ್ ರಿವರ್. ಸಿಂಧೂ ನದಿ. ಕಂಪ್ಲೀಟ್ ಸ್ನೋ ಇದ್ದಿದ್ದು ಹೋಗ್ತಾ ಹೋಗ್ತಾ ಕಂಪ್ಲೀಟ್ ಗ್ರೀನ್ ಆಗ್ತಾ ಹೋಗ್ತಾ ಇದೆ. ಅದು ಸಿಂಧ್ ರಿವರ್ ಹರಿತಾ ಇರೋದು ಪಕ್ಕದಲ್ಲಿ, ಸಿಂಧೂ ನದಿ. ಮೇ ಬಿ ಐಸ್ ಕರಗಿರೋದಕ್ಕೆ ಏನೋ ಗೊತ್ತಿಲ್ಲ, ಬ್ಲೂ ಕಲರ್ ವಾಟರ್ ಏನಕ್ಕಂತ ಗೊತ್ತಿಲ್ಲ. ಮಾರ್ಕೆಟ್ ಬಂದರೆ ಸ್ಟಾರ್ಟ್ ಟ್ರಾಫಿಕ್. ಏನು ಮ್ಯಾನರ್ಸ್ಗರು, ಫೋನಲ್ಲಿ ಮಾತಾಡಿಕೊಂಡು ತಿನ್ಕೊಂಡು, ಒಂದು ಸೈಡ್ ಮಿರರು ಇಲ್ಲ ಇದಕ್ಕೆ. ನಾನು ಹಜಾರ್ಡ್ ಹಾಕೋದು ಕೂಡ ನಾವು ಹಿಂದೆ ಬರ್ಕ. ಒಳ್ಳೆ ಶ್ರೀನಗರ್ ಹತ್ರ ಕಂಪ್ಲೀಟ್ ಎಲ್ಲೆಲ್ಲೆಲ್ಲಿ ರೋಡಲ್ಲಿ ಆರ್ಮಿ ನಿಂತ್ಕೊಂಡಿರ್ತಾರೆ, ಗೊತ್ತಿಲ್ಲ ಏನಕ್ಕಂತ. 1 or 2 ಸೋಲ್ಜರ್ಸ್ ಇದ್ದೇ ಇರ್ತಾರೆ. ಇಲ್ಲಿಂದ ದಾಲ್ ಲೇಕ್ ಸ್ಟಾರ್ಟ್, ಬಟ್ ಮುಂದೆ ಹೋಯ್ಕು ಕಾಣಿಸ್ತಾರೆ. ನಾವು ರಾಂಗ್ ವೇಯಲ್ಲಿತ್ತಲ್ಲ, ಆಚೆ ಕಡೆ. ಹಾಂ, ಅಲ್ಲವ್ರು ಸಿಗುತ್ತೆ. ಓಕೆ, ಏನು ಸ್ಪೆಷಲ್ ಏನಿಲ್ಲ. ಬೆಂಗಳೂರಲ್ಲಿ ಎಷ್ಟು ಲೇಕ್ ಮುಚ್ಚಾಕಿದಾರೋ ಗೊತ್ತಿಲ್ಲ. ಇದು ದಾಲ್ ಲೇಕೆ ಅಲ್ಲ? ಹೌದು, ಇದು ದಾಲ್ ಲೇಕೆ, ಆಚೆ ಈಚೆ. ನಾಟ್ ಅ ಕ್ರಿಟಿಸೈಸ್. ನಿಮಗೆ ಏನಾದರೂ ನಾನು ಕ್ರಿಟಿಸೈಸ್ ಮಾಡ್ತಾಯಿದ್ದೀನಿ ಅಂದರೆ ಬಂದು ಒಂದು ಸಲ ನೋಡಿ ಏನು ಸ್ಪೆಷಲ್ ಇದೆ ಇಲ್ಲಿ ಅಂತ. ಮೇ ಬಿ ಈವ್ನಿಂಗ್ ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೋದೇನೋ ಅಷ್ಟೇ. ಪುಲ್ವಾಮ ಬರುತ್ತೆ. ಆರ್ಮಿ ವೆಹಿಕಲ್ ಹೋಗ್ಬೇಕಾದ್ರೆ ಮಾಡ್ತಾರೆ. ತುಂಬ ಆರ್ಮಿ ವೆಹಿಕಲ್ ಹೋಗ್ತಾ ಇತ್ತಲ್ಲ, ಕನ್ನಡದವರೆಲ್ಲಾದರೂ ಇದ್ರು.
ಯಾವ ಟನಲ್ ಅಂತ ಗೊತ್ತಾಗಿಲ್ಲ, ಬಟ್ ಹೆವಿ ದೂರ ಐತೆ ಗುರು. ಎಷ್ಟು ಕಿಲೋಮೀಟ್ರ್ ಇದೆ ಅಂತಲೂ ಗೊತ್ತಿಲ್ಲ, ಹೆವಿ ಲೆಂದಿ ಇದೆ. ಆವಾಗಿಂದ ಬರ್ತಾನೇ ಇದ್ದೀವಿ, ಮುಗಿತಾನೇ ಇಲ್ಲ ಸೀರಿಯಸ್ಲಿ. ಶಿಪ್ ಮಾಡೋದ ಪುಂಬನ್ನು ಅಥವಾ ಓಡಿಸ್ಕೊಂಡು ಹೋಗೋದ ನೋಡಬೇಕು. ಶಿಪ್ಮೆಂಟಿಗೆ ಕಾಲ್ ಮಾಡಿದ್ವಿ, ಅವರು ಸಣ್ಣ ಪುಟ್ಟ ಡ್ಯಾಮೇಜ್ ಆಗೇ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಮಣಿಪಾಲ್ ತನಕ ಶಿಪ್ ಮಾಡೋದಕ್ಕೆ. ಬಟ್ ಗೊತ್ತಿಲ್ಲ ಏನು ಮಾಡೋದು ಅಂತ. ಓಡಿಸ್ಕೊಂಡು ಹೋಗೋದಕ್ಕೆ ಹೀಟ್ ಸ್ವಲ್ಪ ಜಾಸ್ತಿ ಇದೆ ರೋಡಲ್ಲಿ. ಹೆವಿ ಸೌಂಡ್ ಇದೆ ಒಳಗಡೆ, ಕೇಳಿಸ್ತಾ ಇಲ್ಲ ಅನ್ಕೊತೀನಿ. ಅದೇ ನಮ್ಮ ಪುಂಬನ್ ಶಿಪ್ ಮಾಡೋದ ಓಡಿಸ್ಕೊಂಡು ಹೋಗೋದ ಗೊತ್ತಾಗ್ತಾ ಇಲ್ಲ. ಶಿಪ್ ಮಾಡೋಕ್ಕೆ ಓಕೆ 7,000 to 8,000 ಹೇಳ್ತಾರೆ, ಬಟ್ ಡ್ಯಾಮೇಜ್ ಮಾಡ್ತಾರೆ. ನಾವು ಕೇಳಿದಾಗ ಸಣ್ಣ ಪುಟ್ಟ ಡ್ಯಾಮೇಜ್ ಆಗುತ್ತೆ, ಇನ್ಶೂರೆನ್ಸಲ್ಲಿ ಕವರ್ ಮಾಡ್ಕೊಳ್ಳಿ ಅಂತ. ಬಟ್ ಈ ಪಾರ್ಟ್ಸ್ ಎಲ್ಲ ಏನಿದೆ ಇದೆಲ್ಲ ನಾನು ಕಸ್ಟಮ್ ಹಾಕ್ಸಿದ್ದು, ಯಾವುದು ಇನ್ಶೂರೆನ್ಸಲ್ಲಿ ಕವರ್ ಆಗೋಲ್ಲ. ಅದೆಲ್ಲ ಡ್ಯಾಮೇಜ್ ಮಾಡಿಬಿಟ್ರೆ ಭಾರಿ ಕಷ್ಟ. ಫಿರ್ಕಿ ಗಲಿಯಲ್ಲಿ ಸ್ವಲ್ಪ ಸ್ನೋಫಾಲ್ ಎಲ್ಲ ಆಗಿರೋದ್ರಿಂದ ಕ್ಲೋಸ್ ಇತ್ತೇನೋ ಅಂದರು. ಮತ್ತು ಅಷ್ಟು ದೂರ ಏನೋ ಅಂದರೆ ಅಷ್ಟು ದೂರ ಹೋಗೋದು ಬೇಡ ಸದ್ಯಕ್ಕೆ, ಇನ್ನೊಂದು ಸಲ ಕಾಶ್ಮೀರ್ ಟ್ರಿಪ್ ಮಾಡಿದಾಗ ಕವರ್ ಮಾಡೋಣ ಅಂತ ಬಂದ್ವಿ. ಮೇನ್ ನಮ್ಮ ಲದಾಖಲ್ಲಿ ಆಲ್ಮೋಸ್ಟ್ ಎಲ್ಲ ಮುಗ್ದಿರೋದ್ರಿಂದ ಸಾಕು ಅಂದ್ಕೊಂಡ್ವಿ. ಫೈನಲಿ ಬುಂಬುಮ್ ಚೇಂಜ್ ಮಾಡೋ ಸಮಯ ಬಂತು. ಇದೊಂದು ಕಟ್ಟಾಗಿದೆ. ಇದೇನು ವೆಲ್ಡ್ ಮಾಡೋದಾ ಎಂತ ಮಾಡೋದು ಕಾಣುತ್ತೆ. ವೈಸರ್ ಮೌಂಟೇ ಕಟ್ಟಾಗಿದೆ ಶೇಕ್ಗೆ. ಹಿಮಾಲಯನ್ ಗುರು ಹೆಸರು ಪೂರ್ತಿ ಹಿಂದೆ ಇಲ್ಲ, ನಾನೇ ಮುಂದೆ ಹೋಗ್ಬೇಕು ಇವಾಗ. ಕ್ಯಾಮರಾಕ್ಕೆಲ್ಲ ಕೆಸರು ಗುರು, ಎಲ್ಲಿ ನೋಡಿದ್ರು ಹಿಂಗೆ ಧೂಳು, ಅಂಡರ್ ಕನ್ಸ್ಟ್ರಕ್ಟೆಡ್ ರೋಡು, ಹೆವಿ ವೆಹಿಕಲ್ಸು. ಜಮ್ಮುನ್ ಕ್ರಾಸ್ ಮಾಡೋದೇ ಕಷ್ಟ ಆಗಿಬಿಟ್ಟಿದೆ. ಒಂದೊಂದು ಸೆಕ್ಷನಲ್ಲೂ ಒಂದೊಂದು ಜಾಮ್. ಏನೋ ಒಂಥರ ವಿಚಿತ್ರ ರೋಡಪ್ಪ. ಹಿಂಗಿದೆ ಟನಲ್ ಇದ್ದರೆ ಸ್ವಲ್ಪ ಕಿಲೋಮೀಟ್ರ್ ಬೇಗ ಕವರ್ ಆಗುತ್ತೆ. ಫುಲ್ಲು ಗುಡ್ಡದ ಮೇಲೆ ಸಿಟಿ ಕಟ್ಬಿಟ್ಟಿದ್ದಾರೆ. ಜಮ್ಮುಗೆ ಹೋಗಲ್ಲ ಆ್ಯಕ್ಚುಲಿ, ಜಮ್ಮುವಿಂದ ಹೊರಗಡೆಯಿಂದನೇ ಪಾಸ್ ಆಗ್ತೀವಿ. ಸೊ ಬೇರೆ ಯಾವುದೋ ಸಿಟಿ, ಬಟ್ ಚೆನ್ನಾಗಿದೆ, ಸಕ್ಕತ್ತಾಗಿ ಏನೋ ಒಂದು ಆರ್ಕಿಟೆಕ್ಟ್ ಮಾಡಿದ್ದಾರೆ ಇರೋ ಜಾಗದಲ್ಲಿ. ಬ್ಲಾಕ್ ಆಗಿದೆ, ಬೇರೆ ಯಾವುದೋ ದಾರಿಲಿ ಹೋಗ್ಬೇಕಂತ ನೋಡೋಣ. ಅಲ್ಲಿ ಫುಲ್ ಜಾಮ್ ಆಗಿಬಿಟ್ಟಿದೆ. ಹಾಗಾಗಿ ದಂಪುರಲ್ಲಿದ್ದೀವ. ಸೀರಿಯಸ್ಲಿ ಕಾರ್ಗಿಲಿಂದ ಬರಬೇಕಾದ್ರೆ ಜಾಸ್ತಿ ಸ್ಟ್ರೆಚ್ ಮಾಡಬೇಡಿ, ಸುಮ್ಮನೆ ಜಮ್ಮಲ್ಲಿ ಕೂತ್ಕೊಂಡ್ಬಿಡಿ. ಆಗಲ್ಲ, ತುಂಬ ಕೆಡ್ತಿದೆ ರೋಡು. ಬೇಕಾದರೆ ಮತ್ತೆ ಡೆಲ್ಲಿ ಅಥವಾ ಚಂಡೀಗಢ ನಂತರ ಬೇಕಾದರೆ ಸ್ಟ್ರೆಚ್ ಮಾಡಿ, ಅಲ್ಲಿ ತನಕ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿಂದ ಇವಾಗ ಚಂಡೀಗಢಗೆ ಹೋಗೋಕ್ಕೆ ಪ್ಯಾಕ್ ಮಾಡ್ತಾಯಿದ್ದೀವಿ. ಬೈಕ್ 2 ಶಿಫ್ಟ್ ಮಾಡಬೇಕು, ಅದೇ ರೀತಿ ಫ್ಲೈಟಲ್ಲಿ ಹೋಗಬೇಕು. ಹಂಗಾಗಿ ಎಲ್ಲ ಪ್ಯಾಕಿಂಗ್ ನಡೀತಾ ಇದೆ. ಫ್ಲೈಟಲ್ಲಿ ಏನೇನು ತಗೊಂಡು ಹೋಗಬೇಕು ಅದು ಇದು ಅಂತ. ಇನ್ನೊಂದು ಫನ್ ಪಾರ್ಟ್ ಅಂದರೆ ಈ ರೂಮ್ಗೆ ಯಾವುದು ವಿಂಡೋ ಇಲ್ಲ. ಬೆಳಗಾಗಿದ್ದೇ ಗೊತ್ತಾಗಲ್ಲ. ಬೆಳಿಗ್ಗೆ 7 ಗಂಟೆ ಆಗಿತ್ತು, ನಾನು 6 ಗಂಟೆ ಅಂತ ಎದ್ದು ನೋಡ್ತೀನಿ, ಬೆಳಿಗ್ಗೆ 7 ಆಗೋಗಿತ್ತು. ಅದರಿಂದ ಸ್ವಲ್ಪ ಲೇಟ್ ಆಗಿದೆ. ನೈಟ್ ಇಲ್ಲೊಂದು ಕಡೆ ಸ್ಟೇ ಮಾಡಿದ್ವಿ ಪಠಾಣ್ಕೋಟ್ ಹತ್ರ. ಸ್ವಲ್ಪ ಕೇರ್ಫುಲ್ಲಾಗಿರಿ, ಸ್ಕ್ಯಾಮ್ ಮಾಡ್ತಾರೆ. ನೈಟ್ ಒಂದು ಕಾಸ್ಟ್ ಹೇಳಿಬಿಟ್ಟು ಬೆಳಿಗ್ಗೆ ಇನ್ನೊಂದು ಹೇಳ್ತಾರೆ. ಬಟ್ ಓಕೆ, ಎಮರ್ಜೆನ್ಸಿಗೆ ಏನು ಮಾಡೋಕ್ಕಾಗಲ್ಲ. ಇವಾಗ ಚಂಡೀಗಢ ಹೋಗ್ಬಿಟ್ಟು ಗಾಡಿ ಶಿಫ್ಟ್ ಮಾಡಬೇಕು. ನಾವು ಫ್ಲೈಟಲ್ಲಿ ಹೋಗಬೇಕು. ಸದ್ಯ ಜುಗಾಡಲ್ಲಿದೆ ಬೈಕು, 2 ಕಡೆ ಜಿಪ್ ಟೈ ಹಾಕ್ಬಿಟ್ಟು. ಹೆವಿ ಸೆಕೆ ಇದೆ ಗುರು, 30-35 ಡಿಗ್ರಿ ಇದೆ ಇಲ್ಲಿ. ಇದೇ ಟೋಲು. ಯಾವ ಥರ ಟೋಲ್ ಗುರು, ಎಂಥದ್ದು ಮಾರೆ. ಪಂಜಾಬಲ್ಲಿತ್ತಲ್ಲ ಆಲ್ರೆಡಿ, ಪಂಜಾಬ್ ಬಸ್ಸಸ್ ಎಲ್ಲ ಕಾಣಿಸ್ತಾ ಇತ್ತು. ಲದಾಖಲ್ಲಿ ಹಿಂಗೆ ಗಾಡಿ ಓಡಿಸ್ಬೇಕಾದ್ರೆ ಮೂಗಲ್ಲಿ ನೀರು ಇಳಿತಾ ಇತ್ತು ಥಂಡಿಯಾಗಿ. ಇವಾಗ ಬೆವರು ಕಿತ್ಕೊಂಡು ಇಳಿತಾ ಇದೆ. ಕಣ್ಣು, ಮೂಗು, ಬಾಯಲ್ಲೆಲ್ಲ ಬರ್ತಾಯಿದೆ ಬೆವರು. ನಮ್ಮೂರಿಗೇನಾದರೂ ಹೋದರೆ ಎಲ್ಲ ಕಡೆಯಿಂದನೂ ನೀರು ಇಳಿಯುತ್ತೆ, ಹಂಗೆ ಮಳೆ ಬರ್ತಾಯಿದೆ. ಇದೆಲ್ಲ ಪಂಜಾಬ್ದು ಲೋಕಲ್ ಬಸ್ ಅಂದ್ಕೊತೀನಿ, ಪನ್ ಬಸ್. ಮತ್ತು ನಾರ್ತ್ ಅವ್ರು ಬಂದುಬಿಟ್ಟು ನಮ್ಮದು ಸಿಟಿ ಹಾಗೆ ಹಿಂಗೆ ಅಂತಾರೆ. ಒಂದು ರೋಡ್ ರೂಲ್ಸ್ ಗೊತ್ತಿಲ್ಲ, ಮತ್ತು ಮಾತಾಡ್ತವೆ. ಇಲ್ಲಿ ಒಬ್ಬ ನನ್ನ ಮಗ ಇಂಡಿಕೇಟ್ರ್ ಕೊಟ್ಟು ಟರ್ನ್ ಮಾಡಿದರೆ ಹೇಳಿ, ಎಲ್ಲಿ ಬೇಕೋ ಅಲ್ಲಿ ನುಗ್ತಾರೆ, ಎಲ್ಲಿ ಬೇಕೋ ಅಲ್ಲಿ ತಿರುಗಿಸ್ತಾರೆ. ನಾವು ಸುಮ್ಮನೆ ಸೈಲೆಂಟಾಗಿ ನಮ್ಮ ಪಾಡಿಗೆ ನಾವು ಹೋಗ್ತಾಯಿದ್ದೀವಿ ಹೈವೇಲಿ. ಇಲ್ಲೊಬ್ಬ ಪಂಜಾಬ್ ಅವನು ಓಲಾ
ಮಗ ರೇಸ್ ಮಾಡ್ತಾವನು ನಮ್ಮ ಜೊತೆ. ಒಂದು ಇಂಡಿಕೇಟ್ರ್ ಇಲ್ಲ, ಏನಿಲ್ಲ. ಅವ್ರದ್ದೇ ರೋಡು, ಅವ್ರದ್ದೇ ರೂಲು. ಬೈಕ್ ಆಲ್ಮೋಸ್ಟ್ ರಿಸರ್ವಲ್ಲಿ 31 ಕಿಲೋಮೀಟ್ರ್ ಓಡಿದೆ. ಇನ್ನೊಂದು 30 ಕಿಲೋಮೀಟ್ರ್ ಇದೆ ಪ್ಲೇಸ್ಗೆ. ಬಟ್ ಗೊತ್ತಿಲ್ಲ ಅಲ್ಲಿ ತನಕ ಓಡುತ್ತಾ ಇಲ್ವಾ ಏನಂತ. ರಿಯಲ್ ಲೈಫ್ ಟೆಸ್ಟ್ ಮಾಡ್ತಾಯಿದ್ದೀನಿ ರಿಸ್ಕ್ ತಗೊಂಡು. ಟ್ರೈ ಮಾಡೋಕ್ಕೆ ಹೋಗಬೇಡಿ, ಪಂಪೆಲ್ಲ ಹಾಳಾಗೋ ಚಾನ್ಸಸ್ ಇರುತ್ತೆ. ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಇಸ್ ಫೈನ್. ಬಟ್ 47 ಕಿಲೋಮೀಟ್ರ್ ರಿಸರ್ವ್ ಆಗಿದೆ. 60 ಪ್ಲೀಸ್, 60 ಆದರೆ ಸಾಕು. ಅಲ್ಲಿ ಹೋಗಿ ಆಫ್ ಆದರೂ ಪರವಾಗಿಲ್ಲ. 60 ಕಿಲೋಮೀಟ್ರ್ ಓಡಿ ಆಗಿದೆ ಪಂಬ. ಥ್ಯಾಂಕ್ಸ್ ಡ್ಯೂಡ್. ಇನ್ನೊಂದು ಸ್ವಲ್ಪ ದೂರ. ಇವರುಗಳು ಇಲ್ಲೇನಾ? ರಿಸರ್ವಲ್ಲಿ 60 ಹೊಡ್ಕೊಂಡು ಬಂದಿದ್ದೀವಿ. ಆಲ್ಮೋಸ್ಟ್ ಅದ್ರ ಪ್ಯಾಕೇಜಿಂಗ್ ಹಾಗೆ, ಇದ್ರ ಪ್ಯಾಕೇಜಿಂಗ್ ಹಿಂಗೆ. ಐ ಡೋಂಟ್ ನೋ. ಮೇ ಬಿ ಓನರ್ ಇದ್ರೆ ಮಾತ್ರ ಈ ಥರ ಡೀಲ್ ಮಾಡ್ತಾರೆ, ಇಲ್ದಿರ ಆ ಥರ ಮಾಡ್ತಾರೆ ಅಂದೇಳಿ ರಗಳಿ ಇತ್ತು. ಚಂಡೀಗಢ ಏರ್ಪೋರ್ಟ್.